ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಜೋಳದ ರೊಟ್ಟಿ ಮತ್ತು ಪಲ್ಯ, ನನ್ನ ಸ್ಟೈಲ್ ಪಲ್ಯ ಯಾವ ಥರ ಮಾಡೋದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಬನ್ನಿ. ಈ ಬೌಲಿಂದ 4 ಬೌಲು ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು 2 ಬೌಲು ಹಿಟ್ಟು ಹಾಕ್ಕೋತಾ ಇದ್ದೀನಿ. ಸೊ ಹಾಗಾಗಿ ನೀವೇನಾದರೂ 1 ಬೌಲ್ ಹಾಕ್ಕೊತೀನಿ ಅಂತ ಹೇಳಿದರೆ 2 ಬೌಲು ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಾನೀಗ ಯಾವ ಥರ ತೋರಿಸ್ತಿದ್ದೀನಿ ಆ ಥರ ಮಾಡಿದರೆ ಪರ್ಫೆಕ್ಟಾಗಿ ಜೋಳದ ರೊಟ್ಟಿ ಬರುತ್ತೆ. ನೆಕ್ಸ್ಟು 1 ಸ್ಪೂನು ಕಲ್ಲುಪ್ಪು ಹಾಕಿ ನೀರನ್ನ ಕುದಿಯೋಕೆ ಇಡಬೇಕು. ಈಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಾವೀಗ ಹಿಟ್ಟು ಹಾಕ್ಕೊಳ್ಳೋಣ. ಹಿಟ್ಟೆಲ್ಲ ಹಾಕ್ಕೊಂಡಾದ್ಮೇಲೆ ಅದು ನಾವು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಹಿಟ್ಟು ಬೇಯಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ಲೋ ಫ್ಲೇಮ್ ಇಟ್ಕೋಬೇಕಾಗತ್ತೆ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮುದ್ದೆ ಥರ ಮಿಕ್ಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಇದು ಗಂಟಿದ್ರೂ ಆಮೇಲೆ ಹೋಗಿಬಿಡುತ್ತೆ. ಈಗ ಹಿಟ್ಟನ್ನು ನಾದ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕಾಗತ್ತೆ. ಯಾಕಂದರೆ ಅದು ತುಂಬಾ ಬಿಸಿ ಇರುತ್ತೆ, ಹಾಗೆ ನಾದ್ಕೊಳ್ಳೋಕ್ಕಾಗಲ್ಲ. ಏನಾದರೂ ಕೈಗೇನೋ ಅಂಟ್ತಿದೆ ಅಂತ ಹೇಳಿದರೆ ಅದನ್ನು ನಾವು ಹಿಟ್ಟು ಆ್ಯಡ್ ಮಾಡ್ಕೊತ ನಾದ್ಕೋಬೇಕಾಗತ್ತೆ. ಅಲ್ಲಿ ರೊಟ್ಟಿಗೆ ಹಿಟ್ಟು ರೆಡಿಯಾಗಿದೆ. ಅಷ್ಟೊತ್ತಿಗೆ ನಾವು ತರಕಾರಿ ಬೇಯಿಸ್ಕೊಳ್ಳೋಣ. ಯಾಕಂದರೆ ನಾವು ರೊಟ್ಟಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ಸೊ ಹಾಗಾಗಿ ಈಗ ತರಕಾರಿ ಇಡೋಣ. ಅದಕ್ಕೆ ಏನೇನು ಹಾಕ್ಬೇಕಂತ ಮೊದಲನೇದಾಗಿ ನಾನು ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಆಲೂಗೆಡ್ಡೆ, ಸ್ವಲ್ಪ ಬೀನ್ಸು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನೆಕ್ಸ್ಟು ಟೊಮೊಟೊ ಹಣ್ಣು ಹಾಕಬಾರ್ದು. ಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಕಾಯಿ ಇಲ್ಲ ಅಂತ ಹೇಳಿದರೆ ಹಣ್ಣು ಹಾಕಿದ್ರೂ ಪರವಾಗಿಲ್ಲ. ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಉಪ್ಪು. ಅಲ್ಲಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಈಗ ತರಕಾರಿ ಬೇಯಿ ಅಂತ ಹೇಳಿ ತರಕಾರಿ ಈಗ ಇಟ್ಟಿರೋ ತರಕಾರಿ 3 ವಿಷಲ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಯಾಕಂದರೆ ಅದೆಲ್ಲ ನಾವು ಸ್ಮ್ಯಾಶ್ ಮಾಡೋದು, ಯಾವುದೇ ಥರ ಮಿಕ್ಸಿಗೆ ಹಾಕಲ್ಲ. ಸೊ ಹಾಗಾಗಿ ಇದೊಂದು 3 ವಿಷಲ್ ಆಗಲಿ. ಫಸ್ಟು ರೊಟ್ಟಿ ಮಾಡ್ಕೊಂಡ್ಬಿಡೋಣ ಬನ್ನಿ. ರೊಟ್ಟಿ ಎಲ್ಲ ಮಾಡಾಯಿತು. ನಾನು ರೊಟ್ಟಿ ಮಾಡುವಾಗ ಒಲೆ ಹತ್ತಿರ ನಿಂತ್ಕೊಂಡು ಮಾಡಲ್ಲ. ಯಾಕಂದರೆ ಒಂದೇ ಸರಿ ಮಾಡಿ ಒಂದೇ ಸರಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿ ಫಸ್ಟಿಗೆಲ್ಲ ರೊಟ್ಟಿನೂ ರೆಡಿ ಮಾಡಿಬಿಡ್ತೀನಿ. ರೊಟ್ಟಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿದರೆ ನಿಜವಾಗ್ಲೂ ಚೆನ್ನಾಗಿ ಬಂದಿದೆ. ಈಗ ನಾನು ಯಾವ ಥರ ಫಾಲೋ ಮಾಡಿದ್ದೀನಿ ಅದೇ ಥರ ಫಾಲೋ ಮಾಡಿದರೆ ನಿಮಗೂ ಸಹ ಇದೇ ಥರ ಬರುತ್ತೆ. ಈಗ ಹೊಸೊಬ್ಬರು ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಈಗ ಕಲಿತಾ ಇದ್ದೀನಿ ಅಂತ ಅನ್ನೋರಿಗೂ ಸಹ ಇದು ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವೆಷ್ಟೇ ಕೈಯಿಂದ ಮಾಡಿದ್ರೂ ಹರಿದೋಗಲ್ಲ. ಈಗ ನಮಗೆ ಕೈಯಿಂದ ಮಾಡೋಕ್ಕಾಗಲ್ಲ, ನಾವು ಲಟ್ಟಣಿಕೆಯಿಂದ ಉದ್ದಿ ಮಾಡ್ತೀನಿ ಅಂತ ಹೇಳಿದರೆ ಹಾಗೂ ಮಾಡ್ಬೋದು. ಉದ್ದಿದ್ರೂ ಹರಿದೋಗಲ್ಲ ಈ ರೊಟ್ಟಿ. ನೆಕ್ಸ್ಟು ನಾವು ಇಲ್ಲಿ ಈಗ ತರಕಾರಿನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈಗ ಸ್ಮ್ಯಾಶ್ ಮಾಡ್ಕೊಂಡಾಯಿತು. ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ. ಸಾಸಿವೆ ಬೇಕು, ನೆಕ್ಸ್ಟು ಜಜ್ಜಿರೋ ಬೆಳ್ಳುಳ್ಳಿ, ನೆಕ್ಸ್ಟ್ ಆನಿಯನ್ನು, ಕರಿಬೇವಿನ ಸೊಪ್ಪು, ನೆಕ್ಸ್ಟು ಕೊತ್ತಂಬರಿ. ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಫಸ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗಿರಬೇಕು. ನೆಕ್ಸ್ಟು ಕರಿಬೇವಿನ ಸೊಪ್ಪು, ನೆಕ್ಸ್ಟು ಆನಿಯನ್ನು, ಆವಾಗಲೇ ನಾವು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ತರಕಾರಿ, ಈಗ ಇದರಲ್ಲಿ ಆ್ಯಡ್ ಮಾಡಿ ಒಂದು ಕುದಿಬೇಕು.
ನೆಕ್ಸ್ಟು ನಿಮಗೆ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ನಾನು ಸ್ವಲ್ಪ ಸಪ್ಪೆ ಆಗಿತ್ತು, ಸೊ ಹಾಗಾಗಿ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಫಸ್ಟೇ ತರಕಾರಿಗೂ ಹಾಕಿರ್ತೀವಿ, ನೋಡಿ ಉಪ್ಪು ಹಾಕ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಪಲ್ಯ ರೆಡಿ. ಈಗ ಯಾವ ಥರ ಇದೆ ಅಂತ ಹೇಳಿ ನಾನು ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಪಲ್ಯ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ, ನಾನು ಡೈಲಿ ಮನೇಲಿ ಮಾಡ್ತೀನಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗಿತ್ತು. ನಮ್ಮ ತಂಗಿಯವ್ರಿಗೂ ಇಷ್ಟ ಆಯಿತು, ಅವರು ಇಷ್ಟಪಟ್ಟು ತಿಂದರು. ನಿಮಗೂ ಇಷ್ಟ ಆದರೆ ಮನೇಲಿ ಇದೇ ಥರ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.